ಸರೋಜಾ, ಸರೋಜಾ, ಎಲ್ಲಿಗೆ ಹೋಗಿರ್ಬೋದು ಹಾಳಾದವಳು. ನನ್ನ ಅಣ್ಣ ಮನೆ ಬಿಟ್ಟು ಹೋದಾಗನಿಂದ ನನ್ನ ಹೆಂಡತಿ ನನ್ನ ಮಾತನ್ನೇ ಕೇಳುತ್ತೇ ಇಲ್ಲ. ಅಂದಹಾಗೆ ಎಲ್ಲಿಗೆ ಹೋಗಿರ್ಬೋದು? ಹಿಂದೆ ನನ್ನ ಅಣ್ಣ ಹೇಳಿದಂತೆ ನನ್ನ ಹೆಂಡತಿಯ ಗೌಡನ ಹಿಂದೆ ಬಿದ್ದಿರಬಹುದೇ? ಅವಳ ಗೊತ್ತನ್ನು ತಿಳಿದುಕೊಳ್ಳಬೇಕಾದ್ರೆ ಇಂದು ನಾನು ಆ ಗೌಡನ ಮನೆಗೆ ಹೋಗಲೇಬೇಕು. ಆಮೇಲೆ ತಿಳಿಯುವುದು ಅವಳ ಗೊತ್ತು. ಆ ನಂತರ ತೋರಿಸುವೆ ನನ್ನ ಸಿಟ್ಟು. ಆ ಸೂತ್ರಧಾರ ನನ್ನ ಕೈಯಲ್ಲಿ ಹಿಡಿದು ಆಟ ಆಡುದೇ ಈ ನಂಜೇಗೌಡನ ಆಟ. ಹಲೋ, ಯಾರು? ಸರೋಜಾ? ಏನು ನಮ್ಮ ಮನೆ ಕಡೆ ಬರ್ತೀಯಾ? ಬಾ ಸರೋಜಾ ಬಾ, ನಿನಗಾಗಿ ತೆರೆದಿದೆ ನನ್ನ ಅರಮನೆ ಮನೆ ಬಾಗಿಲು. ನಾನು ಹಾಕಿದ ಟಾರ್ಗೆಟ್ ಸಕ್ಸೆಸ್. ಇಂದು ಆ ಗಜನ ಹೆಂಡತಿ ನನ್ನ ಕೈವಾಶ ಅಂದಮೇಲೆ ನಿನ್ನ ಮನೆತನ ಸರ್ವನಾಶ. ವೆಲ್ಕಮ್ ಸರೋಜಾ, ವೆಲ್ಕಮ್. ಬಂದದ್ದು ಆಯ್ತಲ್ಲ ಗೌಡ್ರಿ. ಅಂದ ಹಾಗೆ ಒಳಗಡೆ ಯಾರೂ ಇಲ್ಲವೇ? ಇದ್ದಿದ್ದಾರೆ ಸರೋಜಾ, ಇದ್ದಿದ್ದಾರೆ. ನನ್ನ ತಂಗಿ ಹಾಗೂ ನನ್ನ ಗುಮಸ್ತು ಮಾತ್ರ ಇದ್ದಿದ್ದಾರೆ. ಲೇ ಶೆಟ್ಟಿ, ತಿರಿಶೆಟ್ಟಿ. ಯಾಕ್ರಿ ಅಪ್ಪರ ಕರೆದಿರೋ? ಏನು ಕೂಗಿದ್ರೋ? ಲೇ ಅವಕ್ಕೆ ಈ ಸುಟ್ ಕೇಸನ್ನು ಒಳಗ ಭದ್ರವಾಗಿ ತೆಗೆದಿಡು. ಆಯ್ತ್ರಿ ದಣ್ಯಾರ. ಗೌಡ್ರಿ, ನಾನೀಗ ನನ್ನ ಗಂಡನ ಮನೆ ಬಿಟ್ಟು ನಿಮ್ಮ ಮನೆಗೆ ಬಂದಿದ್ದೇನೆ. ಇನ್ನು ಯಾವತ್ತು ನನ್ನ ಜೊತೆ ಸುಖ ಸಂತೋಷದಿಂದ ಇರಬೇಕು ಅಂತ ಆಸೆಯನ್ನು ಇಟ್ಟುಕೊಂಡು ಬಂದಿದ್ದೇನೆ. ನೋಡು ಸರೋಜಾ, ಒಳಗಡೆ ಹೋಗೋದಕ್ಕಿಂತ ಮುಂಚೆ ನನ್ನ ಮನದಲ್ಲಿ ಒಂದು ಮುಚ್ಚಿಟ್ಕೊಂಡ್ರ ಮಾತು ಬಿಚ್ಚಿ ಹೇಳ್ಬೇಕೆಂಬುದೇ ಆಸೆ. ನಾನೇ ನಿಮ್ಮವಳಾದ ಮೇಲೆ ಮತ್ತೇಕೆ ಸಂಕೋಚ? ಅದೇನು ಅಂತ ವಿಷಯವನ್ನು ಬಿಡಿಸಿ ಹೇಳಿ. ನೋಡು ಸರೋಜಾ, ನಾನು 150 ಆಸ್ತಿ ನನ್ನ ತಂಗಿ ಹೆಸರಿಗಿದೆ. ಅಂದ ಮೇಲೆ ನಿನ್ನ 10 ಎಕರೆ ಆಸ್ತಿ ಕೂಡ ನನ್ನ ತಂಗಿ ಹೆಸರಿಗೆ ಬರೆದು ಕೊಡಬೇಕು. ಯಾಕಂದ್ರೆ ನಮ್ಮ ಪ್ರೀತಿ ಮಧ್ಯದಲ್ಲಿ ನಿನ್ನ ಗಂಡು ಹಾಗೂ ನಿನ್ನ ಮಾವ ನಿನ್ನ ಆಸ್ತಿಯನ್ನು ಕಿತ್ಕೊಂಡು ಹೋಗಿರಬಾರ್ದು. ಅದಾದ ಮೇಲೆ ನನ್ನ ತಂಗಿ ಹೆಸರಿಗಿದ್ದ ಆಸ್ತಿ ಎಲ್ಲ ನಮ್ಮಿಬ್ಬರ ಹೆಸರಿಗೆ ಮಾಡ್ಕೊಳ್ಳೋಣ, ಏನಂತೀಯ? ಆಯ್ತು ಗೌಡ್ರಿ, ನಿಮ್ಮ ಇಷ್ಟದಂತೆಯೇ ಆಗಲಿ. ಹಾಗಾದ್ರೆ ಈ ಪೇಪರ್ನಲ್ಲಿ ಒಂದು ಸಹಿ ಹಾಕು. ತೆಗೆದುಕೊಳ್ಳಿ ನನ್ನ ಸಹಿಯನ್ನು. ಸುವರ್ಣ, ಸುವರ್ಣ, ಯಾಕಂದ್ರೆ ಹೋಗಿರಿ? ಈ ಪೇಪರ್ನಲ್ಲಿ ಒಂದು ಮುಖ್ಯವಾದ ವಿಷಯವಿದೆ. ಇದನ್ನು ಭದ್ರವಾಗಿ ಒಳಗೆ ತೆಗೆದಿಡು. ಸರಿ ಅಣ್ಣ. ಓಹೋ, ಇದೇನು ಸರೋಜ ಅವರು ನಮ್ಮ ಮನೆ ಕಡೆ ನಿಮ್ಮ ಆಗಮನ? ಯಾಕೆ ಬರಬಾರ್ದಾಗಿತ್ತಾ? ನಾನು ಈ ಮನೆಗೆ ಬಂದಿರುವುದು ಹಾಗೆಯೇ ಬಂದಿಲ್ಲ. ಈ ಮನೆಗೆ ಮಹಾರಾಣಿಯಾಗಿ ಬಂದಿದ್ದೇನೆ. ಸುವರ್ಣ, ಇಂದಿನಿಂದ ಇವಳು ನಿನ್ನ ಅತ್ತಿಗೆ. ಇನ್ನು ಮುಂದೆ ಇವರು ಹೇಳದಂತೆ ಕೇಳಿಕೊಂಡು ಹೋಗಬೇಕು. ಏನಮ್ಮ ಸರೋಜ?
ಗಂಡನ ಕಣ್ಣಲ್ಲಿ ಮಣ್ಣೆರಚಿ ಮಿಂಡನೊಂದಿಗೆ ಸರಸವಾಡುತ್ತಿರುವೆಯಲ್ಲ, ನೀನೇನು ಹೆಣ್ಣನ? ಛೀ, ನೀನು ಹೆಣ್ಣು ಜನ್ಮಕ್ಕೆಷ್ಟು ಬೆಂಕಿ ಹಾಕ ಹೆಮ್ಮಾರಿ ನೀನು. ಏ ಸುವರ್ಣ, ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ ನೋಡು. ಯಾಕೆಂದ್ರೆ ಈ ಮನೆಯಲ್ಲಿ ಯಾವತ್ತೂ ಇನ್ನು ಮುಂದೆ ನನ್ನದೇ ಕಾರಸ್ಥಾನ. ಅಂದ್ರೆ ಈ ಮನೆಗೆ ನಾನೇ ಮಹಾರಾಣಿ. ನನ್ನಿಷ್ಟದಂತೆ ಈ ಮನೆಯಲ್ಲಿ ನಾನು ನಿಂತುಕೊಳ್ಳಬಹುದು. ಅದನ್ನು ಕೇಳಲು ನೀನ್ಯಾರೇ ಮಿಟಕಲಾಡಿ? ಸುವರ್ಣ, ಅವಳಿಗೆ ಬುದ್ಧಿ ಹೇಳದ ಅವಶ್ಯಕತೆ ನಿನಗಿಲ್ಲ. ಹಾಗ ಅಣ್ಣ, ಹಾಗಾದ್ರೆ ನನಗೆ ಬುದ್ಧಿ ಹೇಳುವ ಅವಶ್ಯಕತೆ ನಿನಗೂ ಇಲ್ಲ. ಹೆಚ್ಚಿಗೆ ಮಾತನಾಡಬೇಡ. ಮಾತನಾಡಿದ್ರೆ ಬಾಯಿಲ್ಲ. ಇನ್ನು ಮುಂದೆ ನಾವಿಬ್ರು ಹೇಳದಂತೆ ನಾಯಿಯಂತೆ ಸುಮ್ಮನೆ ಇರಬೇಕು. ಓಹೋ, ಇವರಿಬ್ಬರಿಗೂ ಕಾಮ ಮದವೇರಿದಂತೆ ಕಾಣುತ್ತದೆ. ಇವ್ರು ಹೇಗಾದ್ರೂ ಮಾಡಿ ಈ ಆಸ್ತಿ ಅಲ್ಲ ನಮ್ಮ ಹೆಸರಿಗೆ ಬರೆದುಕೊಂಡು ಇವ್ರಿಗೊಂದು ಗತಿ ಕಾಣಿಸಲೇಬೇಕು. ಆದಷ್ಟು ಬೇಗ ನಾನು ಗಜೇಂದ್ರ ಮಡದಿ ಆಗಲೇಬೇಕು. ಸರಿ ಅಣ್ಣ, ನೀವು ಹೇಳಿದಂತೆ ಕೇಳುತ್ತೇನೆ. ಸರೋಜಾ, ಇನ್ನು ನನ್ನ ತಂಗಿ ಚಿಕ್ಕವಳು, ನೀ ಏನು ಬೇಜಾರು ಮಾಡ್ಕೊಳ್ಬೇಡ. ಬಾಚಿ ನಾಯಿ ಮನ ತುಣಿಸುವಂತೆ ಒಂದು ಪ್ರೇಮಿ ಗೀತೆ ಹೋದ್ರ ಹಾಡು. ಆಯ್ತು ಗೌಡ್ರೆ, ನೀವಿಷ್ಟ ಹೇಗಿದೆಯೋ ಹಾಗೆ ಆಗಲಿ. ಸಂಗಾತಿಯೇ 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 अप्सरी अप्सरी अप्सरी
ಇನ್ನ ಕುರ್ತು ಮಾಡ್ಲಿಕ್ಕೆ ನಾನೇನು ಹಾದು ಬಿಟ್ಟು ನಿಂತಿಲ್ಲ. ನಿನ್ನ ಹೆಂಡತಿ ಹಾದು ಬಿಟ್ಟು ಬಂದಿದ್ದಾಳೆ ಈ ಮನಮತ್ತನ ಕಡೆಗೆ. ಬೇಕಾದ್ರೆ ಅವಳಿಗೆ ಕೇಳ್ಕೊಂಡು ತಿಳಿದುಕೊಂಡು ಹೋಗಬೋಳೆ ಮಗನೇ. ಲೇ ರಂಡೆ ಮಗನೇ, ನನಗೆ ಸಿಕ್ಕಂತೆ ಮಾತನಾಡಿದ್ರೆ ಇದೇ ಗಂಡ ಕೊಡ್ಲಿ ಇಲ್ಲ, ನಿನ್ನನ್ನು ಕತ್ತರಿಸಿ ಹಾಕುವೆ ಮಗನ, ಹುಷಾರ್. ಏನೇ ಲಜ್ಜೆಗಟ್ಟೆ ಹೆಣ್ಣೆ, ಗಂಡನಿಗೆ ಮೋಸ ಮಾಡಿ ಮೆಂಡನಿಗೆ ಶರಗಾಸೋ ಸೂಳೆ. ಹೌದು, ನಾನು ಸೂಳೆ, ಮೆಂಡನಿಗೆ ಸೆರಗ್ ಹಾಸುವ ಸೂಳೆ. ಗಂಡನಿಂದ ಸುಖ ಪಡಲಾರದ ನಾನು ಈ ಮೆಂಡನೊಂದಿಗೆ ಬಂದು ಸುಖ ಸಂತೋಷ ಪಡೆದುಕೊಳ್ತಾ ಇದ್ದೇನೆ. ಅಂದ್ರೆ ಇದು ನನಗೆ ಸರಿ ಕಾಣ್ತಾನೆ ಇಲ್ವಲ್ಲ? ಹೊರಟು ಹೋಗಲು ಬಂದಿಲ್ಲ ಹೊಲಸೆ ಹೆಣ್ಣೆ. ಗಂಡನ ಮನೆಯಲ್ಲಿ ಉಂಡು ಮೆಂಡನೊಂದಿಗೆ ತಿಂಡಿ ತಿರ್ಸ್ಕೊಳ್ಳೋ ರಂಡೆ, ನಿಮ್ಮಿಬ್ಬರನ್ನು ಕತ್ತರಿಸಿ ಹಾಕು ಬಂದಿದ್ದಾನೆ ಈ ಗಜೇಂದ್ರ. ಲೇ ಗಜೇಂದ್ರ, ಕೊಚ್ಚಾಗ್ತೀನಿ ಎಂದು ಚುಚ್ಚಿ ಮಾತನಾಡಬೇಡ. ಇಲ್ಲಿದೆ ರೈಟ್ ಹೇಳು, ಇರಿದಿದ್ದರೆ ಮುರಿಬೇಕಾಗುತ್ತೆ ಮಗನ ನಿನ್ನ ಮೈ ಮೂಳೆಗಳನ್ನು. ಹೇ ಗೌಡ, ನಾನೇ ಗೌಡನೆಂದು ಗೌರವದಿಂದ ಮಾತನಾಡಬೇಡ. ಇದೇ ಗಂಡ ಕೊಳ್ಳೆ ನಿನ್ನನ್ನು ಕುತ್ತಿಗೆಯನ್ನು ಕತ್ತರಿಸಿ ರಕ್ತ ಕುಡಿದು ಬಿಟ್ಟಿನ ಮಗನ, ಹುಷಾರ್. ಹುಷಾರ್. ನನಗೆ ಎಚ್ಚರ ಹೇಳುವ ಹುಚ್ಚ ಗಜೇಂದ್ರ, ರೊಚ್ಚಿಗೆ ಗೌಡ ಏನು ಮಾಡ್ತಾನಂದು ನೋಡ್ತಿರು. ಲೇ ಮರಿಗುಡಿ ತಿರ್ಶೆಟ್ಟಿ, ಬೇಗ ಬಾರ್ಕೊಳ್ಳಿ ತೆಗೆದುಕೊಂಡು ಬರ್ರೋ. ಹೇಗಿದ್ದಾನೆ? ನಮ್ಮಿಂದ ಏನಾಗಬೇಕೈತಿ ಹೇಳ್ರಿ. ಈ ಕೋಟಿ ಮಗನನ್ನು ಕಟ್ಟಿ ಹಾಕ್ರೋ. ನನ್ನ ಬಲಗೈ ಬಂಟು ಮಾರಿಗುಡಿ ಇದ್ದಿದ್ದಾನೆ. ಲೇ ಮಾರಿಗುಡಿ, ಇವನು ಮೈ ಚರ್ಮ ಬೆಚ್ಚಿ ಬೆಳ್ಳವರಿಗೆ ಬಾರಿಸಿ ಬಂಡ ಬಡ್ಡಿ ಮಗನವನು. ನಮ್ಮ ದೊನೆ ಕೋಟಕ್ಕೆ ಬಂದು ನಮ್ಗ ಆವಾಜ್ ಆಗ್ತೇನೋ ಹರಾಮ್ ಕೋರ್ ಸೂಳಿ ಮಗನೆ. ಹ್ಞೂ ತಾಳ ಮಗನೆ, ಈ ಬಾರ್ಕೊಲ್ ಏಟನೋ. ಮಾರಿಗುಡಿ, ತುತ್ತು ಕೂಲಿಗಾಗಿ ಗೌಡನ ಮಾತೆ ಕೇಳಿ ನನ್ನ ಕಟ್ಟೆ ಹೊಡೆಯೋರೆಲ್ಲ ನಾಚಿಕೆ ಬರ್ಬೇಕು ನಿನ್ನ ಗಂಡಸ್ತನಕ್ಕೆ. ಇನ್ನು ಈಗ ಜನರು ಗರ್ವ ಹರಡುವುದಂತೆ ಕಾಣೋದಿಲ್ಲ. ಇವನು ಗರ್ವ ಆಡಬೇಕಾದ್ರೆ ಏ ಶೆಟ್ಟಿ ಬಾರಿಸಿ ಬಡ್ರಾಯ್ತು ನಾನು. ನಮ್ಮ ಧಣಿಯ ಭದ್ರಕೋಟೆಗೆ ಬಂದು ನಮ್ಮನ್ನೇ ಸಿಕ್ಕಂಗೆ ಬೊಗಳುವೆಯಾ ಸೊಕ್ಕಿನ ಕುನ್ನೆ. ಹೂ ತಾಳು ಮಗನೇ ನನ್ನ ಕೈ ರುಚಿಯನ್ನು. ಏ ಅಪ್ಪ ಗೌಡ, ಅವನ್ನ ಹೊಡ್ಯಕ್ ಹೋಗಿ ನಾನೇ ಹೊಡ್ಕೊಂಡೆ. ಓ ಅಪ್ಪ, ನಾನೇ ಹೊಡ್ಕೊಂಡೆ. ತಗೋರಿಪ್ಪ ಈ ಛತ್ರಿಯಿಂದ ನಿಮ್ಮ ಕೈಯಿಂದ ಸಿಕ್ಕಂತೆ ಅವನನ್ನ ಹೊಡಿರಿ ಅಪ್ಪ, ಹೊಡಿರಿ. ಲೇ ತಲೆ ಹರಿಕೆ ನನ್ನ ಮಗನೇ, ಸುಮ್ಮನೆ ಹೊರಟು ಹೋಗಿ ಇಲ್ಲಿದ. ಆಯ್ತ್ರಿ ಅಪ್ಪ, ನಾ ಇನ್ನು ಹೊರಟು ಬರ್ತೀನಿ ಅಪ್ಪ, ಲೇ ರಣಹೇಡಿ ಗಜೇಂದ್ರ, ಈ ಬಹಾದೂರ್ ಗೌಡನಂದರೆ ಗಡಗಡ ಅಂತ ನಡಿ ಸಹಿತಿರುವಾಗ ನೀನ್ಯಾವಲ್ಲೇ ಅಂತರದಲ್ಲಿ ನನಗೆ ಹೆದರ್ಸುವ ಮಗನ ತಾಳಿ ಚಾಟಿ ಹೊಡೆದವನು. ಸೊಕ್ಕಿನ ಸೋಳಿ ಮಕ್ಕಳ್ರ, ನಿಮ್ಮಪ್ಪನ ರಕ್ತಕ್ಕೆ ನೀವು ನಿಜವಾಗಿ ಹುಟ್ಟಿದೆ. ಆದ್ರೆ ಕಟ್ಟಿ ಹಾಕಿದೆ ಪುಂಡ ಹುಲಿನ ಬೆಚ್ಚಿ ನೋಡು. ನಿಮ್ಮೆಲ್ಲರನ್ನು ಕೊಚ್ಚ ಹಾಕದೆ ಬಿಡೋದಿಲ್ಲ ಈ ರಣರಂಗದ ಹುಲಿ. ರಣರಂಗದ ಹುಲಿ? ನಿನ್ನಂತ ರಣರಂಗದ ಹುಲಿಗೆ ನಾನು ಮಿಂಡನ ಹುಲಿ ಆಗಿ ನೀನು ರಂಡು ಕತ್ತರಿಸಿ ಹಾಕುವೆ ಮಗನ. ಎಚ್ಚರದಿಂದ ಮಾತನಾಡು. ನನಗೆ ಎತ್ತರ ಹೇಳುವ ಹುಚ್ಚು ಗೌಡ, ಬೆಚ್ಚಿ ನೋಡು ನನ್ನನ್ನು.
ಈ ಗಜೇಂದ್ರ ಧರಿಸಿ ಕಂಡುಕೊಂಡು ಎತ್ತಿದ್ರೆ ನೀವೆಲ್ಲರೂ ಶಿವನ ಪಾದ ಸೇರೋದು ಖಂಡಿತ. ಮುಚ್ಚಲೇ ಬಾಯಿ. ನಮ್ಮನ್ನ ಶಿವನ ಪಾದಕ್ಕೆ ಕಳಿಸೋದಕ್ಕಿಂತ ಮುಂಚೆ ನಿನ್ನನ್ನು ಕಳಿಸುವ ಮಗನ ಯಮನ ದರ್ಶನಕ್ಕೆ. ತಾಳು ಸುವರ್ಣ, ಸುವರ್ಣ, ಒಳಗಡೆದು ಬಂದಕ್ಕೆ ಬೇಗ ತೆಗೆದುಕೊಂಡ ಬಾ. ಅಣ್ಣ ತೆಗೆದುಕೊಳ್ಳೋಣ, ಬೇಗ ತೋರಿಸು ಇವನಿಗೆ ನಿನ್ನ ತಾಕತ್ತು. ಗೌಡ್ರಿ, ಮತ್ತೇನು ಮುಖ ನೋಡ್ತಾ ಇದ್ದೀರಾ? ಹಾರಿಸಿ ಪಾಪಿಯ ಗುಂಡನು. ಗಂಡನ ಮನೆಯಲ್ಲಿ ಉಂಡು ಮೆಂಡನಿಗೆ ಗುಂಡ ಆರಿಸುವ ಎಂದು ಹೇಳುವ ರಂಡೆ ನಿನಗೆ ಎಷ್ಟು ತಿರ್ಬೇಕು ತಿಂಡೆ. ನಿನ್ನ ಬಂದುಕಿಗೆ ಹೆದರು ಗಂಡು ನಾನಲ್ಲ, ನಿಮ್ಮ ಇಬ್ಬರ ರುಂಡ ಹಾರಿಸುವ ಪುಂಡ. ಲೇ ಗಜೇಂದ್ರ, ಮುಗೀತು ನಿನ್ನ ಆಯುಷ್ಯ. ತಾಳ ಮಗನೇ ನನ್ನ ಗುಂಡಿನ ಏಟವನ್ನು. ಗೌಡ, ನಿಮ್ಮ ಅಪ್ಪನ ಮಗನೇ ಆದ್ರೆ ಹಾರಿಸು ಮಗನ ನೀನು ಗೊಂಡು. ಲೇ ಹಲ್ಕ ನನ್ನ ಮಗನೇ, ಸಹಿಸ್ಕೋ ನನ್ನ ಗುಂಡಿನ ಏಟವನ್ನು. ಏನಾಗಿದೆ ಬಂದೂಕಿಗೆ? ಸುವರ್ಣ, ಈ ಬಂದೂಕಿನಲ್ಲಿ ಗುಂಡು ಯಾರು ತೆಗೆದಿದ್ದಾರೆ? ನಾನೇ ತೆಗೆದಿದ್ದೀನಿ. ಯಾವ ಕಾರಣಕ್ಕಾಗಿ? ಅದು ನನ್ನ ಪ್ರೀತಿಗಾಗಿ. ಛೀ, ನಿನ್ನ ಜನ್ಮಕ್ಕಿಷ್ಟು ನಾಚಿಕೆ ಆಗ್ಬೇಕು. ಅಲ್ಲ, ಬಡವರ ಬೆನ್ನಿಗೆ ಬೆಂಗಾಲವಾಗಿ ದಾರಿ ತೋರಿಸೋದನ್ನು ಬಿಟ್ಟು ಕಂಡ ಬಡ ಹೆಣ್ಣು ಮಕ್ಕಳ ಜೀವನವನ್ನೇ ಹಾಳು ಮಾಡ್ತಿರುವಲ್ಲ, ನಿನಗೆ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವೇನೋ ಬಂಡ. ಛೀ, ನೀನು ಮನುಷ್ಯನೋ ಅಥವಾ ರಾಕ್ಷಸನೋ? ನೋಡು, ಆ ಗಜೇಂದ್ರ ನಾಳೆ ಏನಾದ್ರು ಈ ನಿನ್ನ ತಂಗಿಯನ್ನ ಹೊತ್ತುಕೊಂಡು ಹೋದ್ರೆ ಏನ್ ಮಾಡ್ತೀಯ? ಸುವರ್ಣ, ನಿನ್ನನ್ನು ಹತ್ಕೊಂಡು ಹೋಗೋದಕ್ಕಿಂತ ಮುಂಚೆ ಅವನನ್ನು ಕಳಿಸುವೆ ಯಮನ ದರ್ಶನಕ್ಕೆ. ಅಣ್ಣ, ಮುಚ್ಚು ಬಾಯಣ್ಣ. ಅಲ್ಲ, ನೀನು ನಿನ್ನ ತಂಗಿಯನ್ನು ಹೊತ್ತುಕೊಂಡು ಹೋದ್ರೆ ನಿನಗೆ ಇಷ್ಟೊಂದು ರೋಕ್ಷವಾಗ್ತಾ ಇದೆಯಲ್ಲ, ಅವನ ಹೆಂಡತಿಯನ್ನು ಕರೆದುಕೊಂಡು ಬಂದು ನೀನು ನಿಂತಿರುವೆಯಲ್ಲ, ನಿನಗೇನಂತಾರಣ್ಣ? ನಿನಗೆ ಇಷ್ಟು ರೋಕ್ಷ ಆಗ್ಬೇಕಾದ್ರೆ ಅವನಿಗೆ ಆಗಲ್ವಾ? ಅಣ್ಣ, ಮೊದಲು ಬಿಟ್ಟು ಬಿಡು ಅವನನ್ನು. ಹೇ ಗೌಡ, ಅವಳ ಮಾತನ್ನು ಏನು ಕೇಳಿಕೊಂಡು ನಿಂತುಕೊಂಡಿದೀಯಾ? ನೋಡು, ಈ ಪಾಪಿಯನ್ನು ಸುಮ್ಮನೆ ಬಿಡಬೇಡ. ಹಾರಿಸ ಮೊದಲು ಅವನಿಗೆ ಗುಂಡನು. ಹಾರಿ ಹೋಗಲಿ ಅವನ ಪ್ರಾಣ ಈ ಮನೆಯಲ್ಲಿ. ಲೇ ವೈಮಾಲಿ ಹೆಣ್ಣೆ, ಬೀದಿಲಿ ಬಿದ್ದ ಬೂದಿಯನ್ನು ತಂದು ನನ್ನ ಮನೆಯಲ್ಲಿ ಈ ಬುತ್ತನಾಗಿ ಮಾಡಿಕೊಂಡರೆ ತಪ್ಪು. ನಿನ್ನಂತ ಮಡಿದಿಗೇನು ಗೊತ್ತು ಮಾಂಗಲ್ಯದ ಬೆಲೆ? ನಿನ್ನಂತ ಮಡಿದಿಗೇನು ಗೊತ್ತು ಮಾಂಗಲ್ಯದ ಬೆಲೆ? ನಾ ಮೊದಲು ಕಟ್ಟಿದ ಮಾಂಗಲ್ಯವನ್ನು ಬೆಚ್ಚ ಬೆಸಾಗ ನನ್ನ ಮುಂದೆ. ಹೇ, ನಿನ್ನಂತ ಬಡ ಭಿಕಾರಿ ಕಟ್ಟಿರುವ ಈ ಮಾಂಗಲ್ಯ ನನಗೇಕೆ ಬೇಕು? ತೆಗೆದುಕೋ ನೀನು ಕಟ್ಟಿರುವ ನಿನ್ನ ಮಾಂಗಲ್ಯ. ಈ ಮಡದಿಗೇನು ಗೊತ್ತರಿ ಈ ಮಾಂಗಲ್ಯದ ಬೆಲೆ? ಕೊರಳಲ್ಲಿ ತಾಳಿ ಕಟ್ಟು ತುಳುಕುವಾಗ ಹೆಣ್ಣಿಗೊಂದು ತಾಳ್ಮೆ ಇರಬೇಕು ಅಂತ. ಈ ತಾಳಿ, ಅದು ಆ ತಾಳ್ಮೆನೇ ನಿನಗಿಲ್ಲ. ನೀನು ಕೊರಳಿದ್ದೆಲ್ಲ ತಾಳಿಯನ್ನು ಬಿಸಾಕಿದೆಯಲ್ಲ, ಏ ನೀನು ಹುಚ್ಚಿ ಆಗಿ ಹೋಗ್ತೀಯ, ಸೂಳೆ ಆಗಿ ಹೋಗ್ತೀಯ. ಸುವರ್ಣ, ಮೊದಲು ಆ ಮಾಂಗಲ್ಯವನ್ನು ಹೊರಗೆ ಬಿಸಾಕು. ಅಣ್ಣ, ನಾನು ಈ ಮಾಂಗಲ್ಯವನ್ನು ಬಿಸಾಕುವುದಿಲ್ಲ. ಈ ಮಾಂಗಲ್ಯ ಬಿಸಾಕುವುದಕ್ಕೆ ನಾನು ಹಿಡಿದಿಲ್ಲ, ನನ್ನ ಕೊರಳಲ್ಲಿ ಕಟ್ಟಿಸಿಕೊಳ್ಳುವುದಕ್ಕೆ ನಾನು ಹಿಡಿದಿದ್ದೇನೆ. ಬಾ ಗಜೇಂದ್ರ, ಬೀಸುವ ಗಾಳಿಗೆಂತೆ ಬಿರುಗಾಳಿಯಾಗಿ ಬಾ, ಉರಿಯುವ ಸೂರ್ಯನಂತೆ ಸಿಡಿದೆದ್ದು ಬಾ. ಗಜೇಂದ್ರ ಬಾ, ಅವರ ಕಟ್ಟಿರುವ ಹಗ್ಗವನ್ನು ಹರಿದುಕೊಂಡು ಬಂದು ನನ್ನ ಕೊರಳಿಗೆ ತಾಳಿ ಕಟ್ಟು ಬಾ. ಗಜೇಂದ್ರ ಬಾ. ಜೈ ಬಜರಂಗ ಬಲಿ. ಗಜೇಂದ್ರ, ನಿಲ್ಲಿಸುವ ನಿನ್ನ ಆರ್ಭಟವನ್ನು. ಗೌಡ, ಒಂದೇ ಬರಬೇಡ. ಬಂದಿದೆ ಆದ್ರೆ
ಅನ್ನೋದು ಆಯ್ತು. ಅದು ಏನು ಮಾಡ್ಕೋತ್ಯೋ ಮಾಡ್ಕೋ ಮಗನ, ನಾನು ನೋಡೇ ಬಿಡ್ತೀನಿ. ನೀಚ ಕುಲದಲ್ಲಿ ಜನ್ಮಿಸಿದ ನಂಜೇಗೌಡ, ಇಲ್ಲಿವರೆಗೆ ಮಾತ್ರ ನಿನ್ನ ಹವ, ಇನ್ನು ಮುಂದೆ ನಂದೇ ಹವ. ಬರ್ತೀನಿ ಮಗನ. ದನಿ ಅವ್ರನ್ನ ಬಿಟ್ಟುದೇ ತಪ್ಪಾಯ್ತು. ನನಗೆ ಅಪ್ಪನೇ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅವ್ರನ್ನ ಮುಗಿಸಿ ಬಿಡ್ತಿದ್ನೆ. ಸಮಾಧಾನ ತೆಗೆದುಕೋ ಮಾರಿಗುಡಿ, ಸಮಾಧಾನ ತೆಗೆದುಕೋ. ಅವ್ರಿಗೆ ಒಂದು ಗತಿ ಕಾಣಿಸ್ತೀನಿ. ಆಯ್ತ್ರಿ ಧನ್ಯವ್ರ, ನಿಮ್ಗೆ ಹೇಗೆ ತಿಳಿತೀವೋ ಹಾಗೆ ಮಾಡ್ರಿ. ನಂದು ಸ್ವಲ್ಪ ಕೆಲಸ ಐತಿ, ನಾ ಹೋಗಿ ಬರ್ತೀನಿ. ನೋಡ್ರಿ, ಎಲ್ಲರೂ ಓದುದಾಯ್ತಲ್ಲ, ಬನ್ನಿ ಒಳಗಡೆ ಹೋಗೋಣ. ಬೆಂಕಿ ಹಚ್ಚು ನಿನ್ನ ಹೊಸ ಜೀವನಕ್ಕೆ. ನಿನ್ನ ಆಸ್ತಿಗೆ ಆಸೆ ಮಾಡಿಕೊಂಡು ನಾನು ಇದ್ದ ಆಸ್ತಿ ಅಲ್ಲ ನನ್ನ ತಂಗಿ ಒಂದಿಗೆ ಹೊರಟೋಯ್ತು. ಅಂದಮೇಲೆ ನಿನ್ನ ದೋಸ್ತಿ ನನಗೆ ಬೇಕಾಗಿಲ್ಲ. ಮೊದಲು ಹೊರಟು ಹೋಗಿಲ್ಲಿಂದ. ಗೌಡ್ರೆ, ಏನ್ ಮಾತಾಡ್ತಾ ಇದ್ದೀರಾ? ನಿಮ್ಮನೆ ನಂಬಿಕೊಂಡು ನನ್ನ ಗಂಡನನ್ನು ಬಿಟ್ಟು ನಿನ್ನ ಮಡಿಲ ಸೇರೋಣ ಅಂತ ಬಂದೆ. ಅಷ್ಟೇ ಅಲ್ಲ, ನನ್ನ ತಾಳಿಯು ಕೂಡ ಕೆತ್ತು ಬಿಸಾಕಿದ್ದೇನೆ ಅಂದಾಗ ಇಂಥ ಸಮಯದಲ್ಲಿ ನನ್ನನ್ನು ಕೈ ಬಿಡ್ತೀರಾ? ಬೇಡಿ ಗೌಡ್ರೆ, ಬೇಡಿ, ದಯವಿಟ್ಟು ನನ್ನನ್ನು ಕೈ ಬಿಡಬೇಡಿ ಗೌಡ್ರೆ, ಕೈ. ಬೆಂಕಿ ಹಚ್ಚು ನಿನ್ನ ಅಪನಂಬಿಕೆಗೆ. ಎಂದು ನಿನ್ನ ಮಾಡ್ಕೊಂಡು ಗಂಡಿಗೆ ಅಪನಂಬಿಕೆ ಮಾಡಿ ನನ್ನೊಂದಿಗೆ ಓಡಿ ಬಂದಲ್ಲ, ನಾಳೆ ನನ್ನನ್ನು ಬಿಟ್ಟು ಮತ್ತೊಬ್ಬ ಮಿಂಡನ ಜೊತೆ ಓಡಿ ಹೋಗೋ ಹಾದ್ರೆ ಹೆಣ್ಣು ನೀನು ಅಂದ ಮೇಲೆ ನನ್ನ ಮನೆಯಲ್ಲಿ ಇಟ್ಕೊಳ್ಕರೆ ಎಂದಿಗೂ ಸಾಧ್ಯ ಇಲ್ಲ. ನಾನಂತೂ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಈ ಮುಟ್ಟಾಳ ಮಾತು ಕೇಳಿಕೊಂಡು ದೇವರಂತ ನನ್ನ ಗಂಡನಿಗೆ ದ್ರೋಹ ಮಾಡಿಬಿಟ್ಟೆ. ನಾನು ಪಾಪಿ ದೇವರೇ, ಪಾಪಿ. ಬಂಗಾರದಂತ ಗಂಡನ ಮನಸ್ಸು ನೋಯಿಸಿ ಈ ಮಿಂಡನ ಸೇರಲು ಬಂದು ನನ್ನ ಜೀವನ ಹಾಳು ಮಾಡಿಕೊಂಡೆ. ಆದರೆ ಏನು ಮಾಡೋದು? ನಾನು ಮಾಡಿದ ಪಾಪಕ್ಕೆ ನನಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು, ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ನಾನು ಇರುವುದೇ ಬೇಡ, ಎಲ್ಲಿಯಾದರೂ ಹೋಗಲೇಬೇಕು. ಹೋಗು ಎಣ್ಣೆ ಹೋಗು. ನಿನಗೇನು ತಿಳಿಬೇಕು? ಈಗ ಒಂದು ಕಾರಸ್ಥಾನ ಹೇಗಾದ್ರೂ ಮಾಡಿ ನನ್ನ ತಂಗಿಯನ್ನು ಕರೆದು ತಂದು ನನ್ನ ಇದ್ದ ಆಸ್ತಿ ಎಲ್ಲ ನಾ ದಕ್ಕಿಸ್ಕೊಳ್ಳೋದಾದ್ರೆ ನನ್ನ ಹೆಸರ ನರವೇಕ ನಂಜೇಗೌಡ.